ನಮಸ್ತೆ ಎಲ್ರಿಗೂ, ನಾನು ಡಾಕ್ಟರ್ ದಿವ್ಯಾ. ಯಾರ್ಯಾರಿಗೆ ಮಕ್ಕಳಾಗ್ತಾ ಇಲ್ಲ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ನೋಡಿ, ನೀವೆಲ್ಲ ಏನಾದರೂ ಒಂದು ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀರ. ಟ್ರೀಟ್ಮೆಂಟ್ ಪಾರ್ಟ್ನ ಡಾಕ್ಟ್ರಿಗೆ ಬಿಟ್ಬಿಡಿ, ಅದು ಅವರ ತಲೆ ಬಿಸಿ. ನೀವು ನಿಮ್ಮ ಕೈಯಲ್ಲಿ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿ. ಎಲ್ಲರಿಗೂ ಗೊತ್ತಿರೋ ಹಂಗೆ ಒಳ್ಳೆ ಡಯಟ್ ಇರಬೇಕು, ಎಕ್ಸಸೈಸ್ ಇರಬೇಕು, ಸ್ಟ್ರೆಸ್ ಮ್ಯಾನೇಜ್ ಮಾಡಬೇಕು, ಚೆನ್ನಾಗಿ ನಿದ್ರೆ ಮಾಡಬೇಕು. ಇದು ಪ್ರತಿಯೊಬ್ಬರಿಗೂ ಗೊತ್ತು, ಡಾಕ್ಟ್ರೇ ಹೇಳಬೇಕು ಅಂತೇನಿಲ್ಲ ಅಲ್ವಾ? ಸೊ ಅದನ್ನೆಲ್ಲ ನೀವು ಮಾಡ್ತಾ ಇರಿ. ಬಟ್ ಸ್ಪೆಸಿಫಿಕ್ ಆಗಿ ಈ ಒಂದು ತೊಂದರೆಗೆ ನೀವು ಕೆಲವೊಂದಷ್ಟು ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ನಿಮ್ಮ ಪೀರಿಯಡ್ಸ್ ಕರೆಕ್ಟಾಗಿ ಸಿಂಕ್ರನೈಸ್ ಆಗೋದಕ್ಕೆ ಶುರುವಾಗುತ್ತೆ. ಆ್ಯಂಡ್ ನಿಮಗೆ ಮಕ್ಕಳಾಗೋದಕ್ಕೆ ಏನಾದರೂ ಹಾರ್ಮೋನಲ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ. ನಿಮ್ಮ ಮುಟ್ಟಿನ ಬಗ್ಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ನಾಲೆಡ್ಜ್ ಇರಬೇಕು. ಈಗ ನಿಮ್ಮ ಮುಟ್ಟಿನ ಮೊದಲನೇ ದಿವಸ ಡಿಸೆಂಬರ್ 1ನೇ ತಾರೀಕು ಅಂತ ಇಟ್ಕೊಳ್ಳೋಣ. ಆವಾಗ ಮೊದಲು 10 ದಿವಸದಿಂದ ಕೆಲವರಲ್ಲಿ 11-12 ದಿವಸ ತನಕನೂ ನಾವು ಅದನ್ನ ಫಾಲಿಕ್ಯುಲರ್ ಫೇಸ್ ಅಂತ ಕರಿತೀವಿ. ಅದು ಫೇಸಲ್ಲಿ ಎಗ್ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ, ಬೆಳವಣಿಗೆ ಆಗ್ತಾ ಇರುತ್ತೆ. ಈ ಫೇಸ್ನಲ್ಲಿ ಆ ಒಂದು ಪ್ರಾಸೆಸ್ ನಡೆಯೋದಕ್ಕೆ ಯಾವ್ಯಾವ ಆಹಾರನ ನೀವು ತಿನ್ನಬೇಕು ಅನ್ನೋದನ್ನ ಈ ಲಿಸ್ಟಲ್ಲಿ ಕೊಟ್ಟಿದ್ದೀನಿ. 11 ದಿವಸ ಈ ಆಹಾರಗಳನ್ನ ನೀವು ತಿಂತಾ ಬನ್ನಿ, ಅದರಿಂದ ಈ ಪ್ರಾಸೆಸ್ಗೆ ಬಹಳನೇ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಫೇಸ್ ಯಾವುದು ಅಂದರೆ ಓವ್ಯುಲೇಷನ್ ಫೇಸ್, ಅಂದರೆ ಎಗ್ ರಿಲೀಸ್ ಆಗುವಂಥ ಫೇಸ್ನ ನಾವು ಓವ್ಯುಲೇಷನ್ ಅಂತ ಕರಿತೀವಿ. ಇದು 4ರಿಂದ 6 ದಿವಸ ವಿಂಡೋ ಪೀರಿಯಡ್ ಇರುತ್ತೆ. ಒಂದು ಸತಿ ಎಗ್ ರಿಲೀಸ್ ಆದಾಗ ಫೀಮೇಲ್ ಬಾಡಿಯಲ್ಲಿ ಅದು 48 ಅವರ್ಸ್ ಮಾತ್ರ ಇರುತ್ತೆ. 4ರಿಂದ 6 ದಿವಸ ಒಂದು ವಿಂಡೋ ಇರುತ್ತಲ್ಲ, ಅದು ಡಿಪೆಂಡ್ಸ್ ನಿಮ್ಮ ಸೈಕಲ್ ಮೇಲೆ. ಕೆಲವ್ರಿಗೆ 13-14 ದಿವಸದಲ್ಲೇ ಓವ್ಯುಲೇಷನ್ ಆದರೆ ಕೆಲವ್ರಿಗೆ 16-17ನೇ ದಿವಸದಲ್ಲೂ ಆಗ್ಬೋದು. ಸೊ ಮಕ್ಕಳಾಗದೇ ಇರೋರು ಟ್ರೀಟ್ಮೆಂಟ್ ತಗೊಳ್ಳೋರಿಗೆ ಗೊತ್ತಿರುತ್ತೆ, ಎಲ್ಲ ಎಗ್ಸ್ ಬೆಳವಣಿಗೆ ಆಗುತ್ತೆ ಬಟ್ ಓವ್ಯುಲೇಷನ್ ಆಗ್ತಾ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ನೀವು ಯಾವ್ಯಾವ ಆಹಾರ ತಗೊಳ್ಬೇಕು ಅಂತ ಈ ಲಿಸ್ಟಲ್ಲಿದೆ. ಓವ್ಯುಲೇಷನ್ ನಂತರದ ಫೇಸ್ನ ನಾವು ಲ್ಯೂಟಿಯಲ್ ಫೇಸ್ ಅಂತ ಕರಿತೀವಿ. ತುಂಬ ಜನಕ್ಕೆ ಲ್ಯೂಟಿಯಲ್ ಫೇಸ್ ಡಿಫೆಕ್ಟ್ ಕೂಡ ಇರುತ್ತೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಚೆನ್ನಾಗಿರೋದಿಲ್ಲ. ಈ ಫೇಸಲ್ಲಿ ಏನೇನು ಬದಲಾವಣೆಗಳು ನಮ್ಮ ದೇಹದಲ್ಲಾಗುತ್ತೆ, ಒಂದು ವೇಳೆ ಮಗು ಆದರೆ ಅದಕ್ಕೆ ಏನೇನು ತಯಾರಿ ಬೇಕೋ ಅದು ನಮ್ಮ ದೇಹ ಮಾಡ್ಕೊಳ್ಳುತ್ತೆ. ಗರ್ಭಕೋಶದ ಪದರ ದಪ್ಪ ಆಗ್ತಾ ಹೋಗುತ್ತೆ. ಒಂದು ವೇಳೆ ಮಗು ಆಗಿಲ್ಲ ಅಂತ ಹೇಳಿದ್ರೆ ಆ ಎಲ್ಲ ದಪ್ಪ ಆಗಿರೋ ಒಂದು ಪದರಗಳು ಮೆನ್ಸ್ಟ್ರಲ್ ಫ್ಲೋ ಆಗಿ ಹೊರಗೆ ಬರುತ್ತೆ. ಈ ಒಂದು ಫೇಸಿಗೆ ಬೇಕಾಗಿರುವಂಥ ಹಾರ್ಮೋನ್ ಚೆನ್ನಾಗಿ ಉತ್ಪತ್ತಿ ಆಗೋದಿಕ್ಕೆ ಈ ಎಲ್ಲ ಆಹಾರನ ನೀವು ತಿಂತಾ ಬರಬೇಕು. ಸೊ ನನ್ನ ಫಾಲೋವರ್ಸಿಗೆ ನಾನು ಹೇಳೋದಿಷ್ಟೇ ನೋಡಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಯಾವುದೇ ಕ್ರಾನಿಕ್ ಲೈಫ್ ಸ್ಟೈಲ್ ಡಿಸೀಸ್, ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಹೈಪರ್ ಟೆನ್ಷನ್ ಆ್ಯಂಡ್ ಸುಮಾರು ಸಲ ಪೀರಿಯಡ್ ಸರಿ ಆಗ್ತಾ ಇಲ್ಲ ನಾನು ತುಂಬ ದಪ್ಪ ಇದ್ದೀನಿ, ಏನು ಮಾಡಿದ್ರೂ ಸಣ್ಣ ಆಗ್ತಿಲ್ಲ, ಎಲ್ಲದಕ್ಕೂ ಇಲ್ವಾ ನಾವು ಆ್ಯಕ್ಚುಯಲ್ ಆಗಿ ಏನೇನು ಸ್ಟೆಪ್ಸ್ ಬೇಕು ನಾವು ತೊಗೊಂಡಿರೋದಿಲ್ಲ. ನಾವು ಕೇವಲ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಆ್ಯಂಡ್ ಮೇಲಿನ ಮೇಲೆ ಒಂಚೂರು ಸ್ವೀಟ್ಸ್ ಬಿಟ್ಬಿಟ್ಟಿರೋದು ಇಲ್ಲ ಹೊರಗಡೆ ತಿನ್ನೋದು ಬಿಟ್ಟಿರೋದನ್ನೇ ನಾವು ಒಳ್ಳೆ ಡಯಟ್ ಅಂತ ಅಂದ್ಕೊಂಡಿರ್ತೀವಿ. ಸೊ ನಿಮ್ಮ ಆಹಾರ ಪದ್ಧತಿ ಚೆನ್ನಾಗಿದೆಯಾ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೀನಾ, ನಾನು ಫಿಸಿಕಲ್ ಆ್ಯಕ್ಟಿವಿಟಿ ಹೇಗಿದೆ, ನಾನು ಅಗತ್ಯಕ್ಕಿಂತ ಜಾಸ್ತಿ ಚಿಂತೆ ಮಾಡ್ತಾ ಇದ್ದೀನಾ, ಎಲ್ಲಾದರೂ ಒಂದು ಕಡೆ ಮಿಸ್ಟೇಕ್ ಇದ್ದೇ ಇರುತ್ತೆ. ಅದನ್ನೆಲ್ಲ ನೀವು ಸರಿ ಮಾಡಿಕೊಂಡ್ರೆ 80% ಆಫ್ ದಿ ಟೈಮ್ ರಿಸಲ್ಟ್ಸ್ ಇರುತ್ತೆ. ನೋಡಿ, ನಿಮಗೆ ನೀವೇ ಒಳ್ಳೆ ಡಾಕ್ಟರ್ ಆಗಿರ್ತೀರಾ, ಇನ್ನೊಂದು 20% ಡಾಕ್ಟರ್ ಸಪೋರ್ಟ್ ಬೇಕಾಗುತ್ತೆ. ಆವಾಗ ನೀವು ಆ್ಯಕ್ಚುಯಲ್ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಆ್ಯಂಡ್ ಇಂಥ ಮಾಹಿತಿಗಳೆಲ್ಲ ಬಂದಾಗ ಇಲ್ವಾ ಅದನ್ನ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿ, ಪ್ರತಿನಿತ್ಯ ಮಾಡೋದಕ್ಕೆ ಶುರು ಮಾಡಿ. ಇದಕ್ಕೆಲ್ಲ ರಿಸಲ್ಟ್ಸ್ ಬರೋದಕ್ಕೆ 1 ತಿಂಗಳು 2 ತಿಂಗಳು ಆಗ್ಬೋದು. ಒಮ್ಮೆ ರಿಸಲ್ಟ್ಸ್ ಬಂದಾಗ ಚೇಂಜಸ್ ಕಾಣಿಸಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ವಾ? ಸೊ ಯಾರ್ಯಾರಿಗೆ ಬಂಜೆತನ ಪ್ರಾಬ್ಲಮ್ ಇದೆ, ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಈ ವಿಡಿಯೋನ ಅವ್ರಿಗೆಲ್ಲ ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ಈ ಮಾಹಿತಿ ತಲುಪಲಿ.